ಮೇಡಮ್, ಇವತ್ತು ಸಿದ್ದರಾಮಯ್ಯ ಅವರು 16ನೇ ಬಜೆಟ್ ಮಂಡನೆ ಮಾಡ್ತಿದ್ದಾರೆ. ನಿಮ್ಮ ಇಲಾಖೆಗೆ ಏನಾದರೂ ಕೇಳಿದ್ರೆ ಮೇಡಮ್? ಮೊದಲನೇದಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರನ್ನ 16ನೇ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಬಹಳಷ್ಟು ವಿಚಾರಗಳಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ನಮ್ಮ ಇಲಾಖೆ ಕೂಡ ಬಹಳಷ್ಟು ಪ್ರೋಗ್ರಾಮ್ಗಳನ್ನ ಕೇಳಿದ್ದೀವಿ. ಆಸೆ ಕೂಡ ಇದೆ. ಯಾಕಂತಂದರೆ ಸಿದ್ದರಾಮಯ್ಯನವರ ಸರ್ಕಾರ ಬಡವರ ಪರವಾಗಿ, ಮಹಿಳೆಯರ ಪರವಾಗಿ, ರೈತರ ಪರವಾಗಿರುವಂಥ ಸರ್ಕಾರ. ಸೊ ನೋಡೋಣ, 16ನೇ ದಾಖಲೆ ಬಜೆಟ್ಟು ಎಲ್ಲರನ್ನೂ ಒಳಗೊಂಡಂತ ಒಂದು ಸಮಗ್ರ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ ಅನ್ನುವಂತ ವಿಶ್ವಾಸ ಇದೆ. ಇಲಾಖೆದು ಕಳೆದ ಬಾರಿ ಅನುದಾನ ಸಹ ಖರ್ಚಾಗಿಲ್ಲ. 6 ತಿಂಗಳಿಂದ 3 ತಿಂಗಳಿಂದ ಬಾಕಿ ಉಳಿದಿದೆ ಅಂತ ಆರೋಪ ಇದೆ. ಈ ಬಾರಿ ಹೆಚ್ಚುವರಿ ಅನುದಾನ ಸಿಗುತ್ತಾ ಮತ್ತು ಒಟ್ಟಿಗೆ ಎಲ್ಲನೂ ಕ್ಲಿಯರ್ ಮಾಡ್ತೀರಾ? ನೋಡಿ, ಒಂದ್ ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ. ನನ್ನ ಇಲಾಖೆ ಇಷ್ಟು ವರ್ಷ ಬೇರೆ ಇತ್ತು. ಈಗ ನನ್ನ ಇಲಾಖೆ ಬಹುದೊಡ್ಡ ಗಾತ್ರದ ಬಜೆಟ್ ಅನ್ನ ಒಳಗೊಂಡಂತ ಇಲಾಖೆ ಆಗಿದೆ. ಗೃಹಲಕ್ಷ್ಮಿ ಬಂದಿರೋದ್ರಿಂದ ಒಂದು ವರ್ಷಕ್ಕೆ ಸುಮಾರು 32,000 ಕೋಟಿ ಹತ್ತತ್ರ ದುಡ್ಡನ್ನ ನಾವು ಮಹಿಳೆಯರಿಗೆ ತಲುಪಿಸುವಂತ ಇಲಾಖೆ. ಸೊ ಯಾವ ನಮ್ಮ ಇಲಾಖೆಯಲ್ಲಿ ಯಾವ ಅನುದಾನ ಕೂಡ ಉಳಿದಿರಲಿಲ್ಲ. ಎಲ್ಲ ಕೂಡ ಕರೆಕ್ಟಾಗಿ ಖರ್ಚಾಗಿದೆ. ಒಂದು 10% ಮಿಕ್ಕಿದೆ. ಅದು ಕೂಡ ಮಾರ್ಚ್ 30th ಒಳಗಡೆ ಅದನ್ನು ಕೂಡ ನಾವು ಗೃಹಲಕ್ಷ್ಮಿದು ಪರಿಷ್ಕರಣೆ ಆಗಬೇಕು ಅನ್ನೋ ಇದೆ. ಇಲ್ಲ, ಯಾವುದೇ ಕಾರಣಕ್ಕೂ ಈಗ ಯಾವ ರೀತಿ ನಡ್ಕೊಂಡು ಹೋಗ್ತಾ ಇದೆ ಇದೇ ರೀತಿನ ನಡ್ಕೊಂಡು ಹೋಗ್ಬೇಕು. ಮೇಡಮ್, ಮುಂದಿನ ಎಷ್ಟು ತಿಂಗಳು ಗೃಹಲಕ್ಷ್ಮಿ ಅವರಿಗೆ ಹಣ ಪಾವತಿ ಆಗುತ್ತಾ ಅಥವಾ ಮಧ್ಯ ತರ 3 ತಿಂಗಳು 4 ತಿಂಗಳು ಆಗುತ್ತೆ? ಹಾಗೇನು ಇಲ್ಲ. ಸರ್ಕಾರ ಇಷ್ಟು ದೊಡ್ಡ ಯೋಜನೆ ಮಾಡಿದೆ, ಹಣ ಹಾಕ್ತಾ ಇದ್ದೀವಿ. ನವೆಂಬರ್ ಡಿಸೆಂಬರ್ ಕ್ಲಿಯರ್ ಮಾಡಿದ್ದೀನಿ. ಜನವರಿ ಫೆಬ್ರವರಿ ಮಾಡಿದ್ರೆ ಕ್ಲಿಯರ್ ಆಗುತ್ತೆ. ಒಂದು 10 ದಿನ 15 ದಿನ ಹೆಚ್ಚು ಕಡಿಮೆ ಆಗ್ಬೋದೆ. ಆದರೆ ನೀವು ಮಹಾರಾಷ್ಟ್ರದ್ದು ನೋಡಿ, ಮಹಾರಾಷ್ಟ್ರದ್ದು ಕೇಳಿ. ಲಾಡ್ಲಿ ಬಹನ ಅಂತ ಹೇಳಿ ಇಲೆಕ್ಷನ್ಕಿನ್ನ ಮುಂಚೆ 2 ತಿಂಗಳ ದುಡ್ಡನ್ನ ಹಾಕಿದ್ರು. ತಮಗೆಲ್ಲರಿಗೂ ಗೊತ್ತಿದೆ. ಲಾಡ್ಲಿ ಬಹನ ಯೋಜನೆಯಿಂದ ಗೆದ್ದನು ಬಂದರು. ಈಗ ಹಣನೇ ಹಾಕ್ತಾ ಇಲ್ಲ. ಅದು ಕೂಡ ಮಾಧ್ಯಮದ ಎದುರುಗಡೆ ಬರಬೇಕಲ್ಲ. ಮಹಾರಾಷ್ಟ್ರದಲ್ಲಿ ಲಾಡ್ಲಿ ಬಹನಕ್ಕೆ ಹಣನೇ ಇಲ್ಲ. ಇಲ್ಲಿ BJPಯವರು ದೊಡ್ಡದಾಗಿ ಕ್ವಶನ್ ಕೇಳ್ತಾರೆ, 6 ತಿಂಗಳಿಂದ ಹಾಕಿಲ್ಲ, ಅಷ್ಟು ದಿನದಿಂದ ಹಾಕಿಲ್ಲ ಅಂತ. ಕರೆಕ್ಟಾಗಿ ಕರ್ನಾಟಕ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಹಣ ಅವ್ರ ಮನೆಗೆ ತಲುಪ್ತಾ ಇದೆ. ಆದರೆ ಅದೇ ಮಹಾರಾಷ್ಟ್ರದಲ್ಲಿ ಇಲೆಕ್ಷನ್ಕಿನ್ನ ಮುಂಚೆ ಮಾಡಿದ್ರು. ಇಲೆಕ್ಷನ್ ಆದಮೇಲೆ ಯೋಜನೆ ನಿಂತಿದೆ. ನೋಡಿ, ನಾನಂತರೂ ಭವಿಷ್ಯವನ್ನು ನುಡಿಯೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ. 16 ದಾಖಲೆ ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ. ಮೇಡಮ್, ಈ ಬಾರಿ ಬಜೆಟ್ ಆದ ನಂತರ ಅಥವಾ ಈ ವರ್ಷದ ನಂತರ ಸಚಿವ ಸಂಪುಟ ಪುನರಚನೆ ಆಗುತ್ತೆ ಅಂತ ಇದು ಕೊನೆ ಸಚಿವ ಸಂಪುಟ ಅಥವಾ ಅದು ಬಜೆಟ್ ಆಗುತ್ತೆ ಅಂತ ಗೊತ್ತಿಲ್ಲ. ತುಂಬಾ ಒಂದು ಒಳ್ಳೆಯ ದಿನ ಇವತ್ತು. ಈ ಸಂದರ್ಭದಲ್ಲಿ ನಾನು ಏನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಯಾಕಂತಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಶಿಸ್ತಿದೆ. ಏನೇ ಡಿಸಿಷನ್ ಇದ್ರೂ ಅದು ಹೈಕಮಾಂಡ್ ಬಿಟ್ಟಿದೆ.